ನಮಸ್ಕಾರ ಗೈಸ್ ಅಯ್ಯೋ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಗೈಸ್. ಅಂದ್ಕೊಂತೀರ ಜನ ನೀನು ಬರೀದೇ ಆಯಿತು ಅಂತ. ಅದೇನು ಏನು ಮಾಡೋದು, ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ವ್ಲಾಗ್ಸ್ಗಳು ಕಮ್ಮಿ ಬರುತ್ತೆ, ಓಕೆನಾ. ಅಂದರೆ ಕಾಲೇಜಲ್ಲಿ ಫೋನು ಅಲೋ ಇಲ್ಲ, ಅಂದರೆ ಅಲ್ಲೇ ಕೊಟ್ಟೋಗ್ಬೇಕು ಅವ್ರಿಗೆ, ಅದಕ್ಕೆ ಒಳಗಡೆ ಎಲ್ಲ ಎಂಟ್ರಿ ಇಲ್ಲ ಫೋನು. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ. ಆ್ಯಂಡ್ ಇನ್ಮೇಲಿಂದ ವ್ಲಾಗ್ನ ಮಾಡ್ತೀನಿ, ಅಂದರೆ ವಾರಕ್ಕೆ ಒಂದು 3-4 ಅಂತೂ ಪಕ್ಕ ಬರುತ್ತೆ ಗೈಸ್. ಟ್ರೈ ಮಾಡ್ತೀನಿ. ನಾನು ಕಂಟಿನ್ಯೂಸ್ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ, ಯಾಕೆಂದರೆ ಗೊತ್ತಲ್ಲ ನಮ್ಮ ಕಾಲೇಜ್ ಸ್ಟಾರ್ಟ್ ಆದಮೇಲಿಂದ ಆಗ್ತಾಯಿಲ್ಲ. ಆ್ಯಂಡ್ ನಾನು ಇನ್ಮೇಲೆ ಒಂದು ಸ್ವಲ್ಪ ಚಾಲೆಂಜ್ ವೀಡಿಯೋಸ್ಗಳು, ಆಮೇಲೆ ಪ್ರ್ಯಾಂಕ್ ವೀಡಿಯೋಸ್ಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋದಾ ಬೇಡವೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಕೆಳಗೆ ಬಂದಿದ್ದೀನಿ, ಯಾಕೆಂದರೆ ನನ್ನ ತಂಗಿ ಎಲ್ಲ ಮಂಡೆ ಕೊಟ್ಟವ್ರೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಹೋಗಿ ತೋರಿಸಿ ನೋಡಿ ಹೆಂಗವಳೆ ಅಂತ ಗೈಸ್. ನೋಡಿ ನಮ್ಮ ತಂಗಿ ಹೆಂಗಾಗವಳೆ, ಬೋಡಿ ಆಯೇನು ಆಯೇನಮ್ಮ. ಓಯ್ ತುಷಾ ಆಯೇನಲ್ಲಿ ಆಯೇನು ಗೈಸ್. ಇವಳು ಮೊದಲಿದ್ದಿದ್ದು ಫೋಟೋ ಹಾಕ್ತೀನಿ ನೋಡಿ, ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತೀನಿ. ಅದಾದಮೇಲೆ ಇದನ್ನು ನೋಡ್ರಿ, ಇದ್ರಾಗ ಹೆಂಗವಳೆ ಅಂತ, ಯಾರಾಗ ಚೆನ್ನಾಗವಳೆ ಅಂತ ಕಮೆಂಟ್ ಹಾಕಿ. ಇಲ್ಲಿ ನೋಡಲ್ಲ ಆಯೇನ, ಇಲ್ಲಿ ಒಂದ್ಸಲ ಆಯೇನು ಆಯೇನಲ್ಲ. ಓಯ್ ಬಾ 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 ಬರಲ್ ಆಗೋ. ತ್ರಿಷಿಕಾ ಬರಲ್ವಾ? ಚಾಕಿ ಕೊಡ್ತೀನಿ ಬಾ. ಟೀ ಕುಡಿಯುವಂತೆ ಬಾ. ಟೀ ತ್ರಿಷಾ ಬಾಯ್. ಬಾಯ್ ಏನು ತಲೆ ಕೆರ್ಕಂತವಳೆ ಯಾಕೋ. ಸೊ ಗೈಸ್, ಮನೆಗೆ ಹಸ್ಗಳನ್ನೆಲ್ಲ ಹೊಡ್ಕೊಂಡು ಹೋಗೋರೆ. ಆ್ಯಂಡ್ ಈಗ ಹೋಗೋಣ, ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಲು ಕರೆದ್ಬಿಟ್ಟು ಹಾಲಾಗಿ ಬರೋಣ. ಸೊ ಕೆಲ್ಸಗಳು ಏನೂ ಇಲ್ಲ, ಓದ್ಕೋಬೇಕು, ಅದೊಂದು ಕೆಲಸ ಮಾಡೋಣ. ಸೊ ಗೈಸ್, ನಾನು ನೋಡ್ರಿ ಇಲ್ಲೆಲ್ಲ ಗಡ್ಡ ಐತಲ್ಲ, ಇದಿಷ್ಟು ತೆಗೆಸ್ಬಿಟ್ಟು ಇದಿಷ್ಟು ಮಾತ್ರ ಬಿಡ್ಸೋಣ ಅಂತ ಇದ್ದೀನಿ. ಹಿಂಗಿದ್ದೀನಿ ಕಮೆಂಟ್ ಮಾಡಿ ಗೈಸ್. ನಾವು ಸ್ವಲ್ಪ ಹಳೆ ಫೋಟೋಗಳು ಸಿಕ್ಕವೆ, ಅವೆಲ್ಲ ನೋಡೋಣ. ಅಪ್ಡೇಟ್ ಆದಮೇಲೆ ಸ್ವಲ್ಪ ರಿಕವರಿಗೆ ಹಾಕಿದೆ, ಹಳೆ ಫೋಟೋಸ್ಗಳೆಲ್ಲ ಸಿಕ್ಕಿದ್ದಾವೆ, ತೋರಿಸ್ತೀನಿ ನಿಮಗೆ. ಮಸ್ತಾಗಿದೆ. ಆ್ಯಂಡ್ ಗೈಸ್, ನಾನೊಂದು ಕ್ರೇಜಿ ಬ್ಲಾಗ್ಸ್ಗಳ್ನ ಬಿಡಬೇಕು ಇನ್ನು. ನೆಕ್ಸ್ಟ್ ವ್ಲಾಗ್ಸು ಮಸ್ತ್ ಬರುತ್ತೆ ನೋಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗು ಯಾರ ಮೇಲೆ ಮಾಡಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು ನಮ್ಮಮ್ಮ, ಈಗ ಸದ್ಯಕ್ಕೆ ನಮ್ಮಮ್ಮನ ಒಬ್ರಿಗೆ ಮಾಡೋದಕ್ಕಾಗೋದು ಪ್ರ್ಯಾಂಕ್ ಆಗಲಿ, ಏನೇ ಒಂದು ಟಾಸ್ಕ್ ಆಗಲಿ ಅವ್ರ ಹತ್ರನೇ ಮಾಡಿಸ್ಬೇಕೀಗ. ನೋಡೋಣ ಇನ್ನು ಏನೇನು ಮಾಡ್ಬೋದು ಅಂತ. ಒಂದು ಕ್ರೇಜಿ ಪ್ಲ್ಯಾನ್ ಇದೆ ನನ್ನ ಹತ್ರ ನಮ್ಮ ಅಮ್ಮಂಗೆ ಮಾಡೋದಕ್ಕೆ. ನೋಡೋಣ, ಅದು ಮಾಡಿದಾದ್ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ, ನೆಕ್ಸ್ಟ್ ವ್ಲಾಗಿಂದ ಕಂಟೆಂಟದು. ಗೈಸ್, ನನ್ನ ತಂಗಿನ ಆಟ ಆಡ್ಸೋನು ಬಂದೆ. ಸೊ ಸ್ಟೂಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ಪೇಂಟ್ ಹೊಡಿಬೇಕಿತ್ತು. ಸೊ ಕೊಡ್ಕೆ ಮನೇಲಿ ಎಲ್ಲ ರೆಸ್ಟ್ ಹಿಡ್ದೋಗಿದೆಯಲ್ಲ, ಅದೆಲ್ಲ ಒಂದು ಸ್ವಲ್ಪ ಪೇಂಟ್ ಹೊಡಿಬೇಕು, ಅದಕ್ಕೆ ಸ್ಟೂಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ನೋಡ್ರಿ ಎಲ್ಲೆಲ್ಲಿ ಎಷ್ಟಾಗುತ್ತೆ ಅಂತ. ಪೂರ ಕಂಬಿಗಳೆಲ್ಲ ರೆಸ್ಟ್ ಹಿಡ್ದೋಗ್ಬಿಟ್ಟವೆ. ಸೊ ಗೈಸ್ ನೋಡಿ, ಪೇಂಟು ಈ ಡಬ್ಬದೊಳಗೆ ಹಾಕಿದ್ದೀನಿ. ಇಲ್ಲಿದೆ ನೋಡಿ, ಇದೆ ಪೇಂಟು. ಈ ಎಲ್ಲ ಚಲೋ ಹೋಗೈತೆ ಗೈಸ್, ಸ್ವಲ್ಪ ಚಲೋ ಐತೆ. ಸೊ ನೋಡಿ, ಇಲ್ಲೆಲ್ಲ ರೆಸ್ಟ್ ಹಿಡ್ದೈತೆ ಎಲ್ಲ ಕಂಬಿಗಳು. ಈ ಕಂಬಿಗಳಿಗೆಲ್ಲ ಇದನ್ನೆಲ್ಲ ಪೇಂಟ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡ್ರಿ. ಇದಿಷ್ಟು ಪೂರ ಇಲ್ಲಿರೋ ಕಂಬಿಗಳಿಗೆಲ್ಲ ಹೊಡಿಬೇಕು, ಎಲ್ಲ ಕ್ಲೀನ್ ಮಾಡೋಣ ಫಸ್ಟು. ಗೈಸ್ ನೋಡಿ, ಪೇಂಟು ಒಂದೇ ಒಂದು ಕಂಬಿ ಹೊಡೆದಿದ್ದೀನಿ ಅವಾಗಲಿಂದ. ಇದೊಂದೇ ಒಂದು ಕಂಬಿ ಎಷ್ಟಿದೆ. ಇದು ಸಿಕ್ಕಾಪಟ್ಟೆ ಪೇಂಟಿಂಗ್ ಮಾತ್ರ ಹೆವಿ ಕಷ್ಟದ ಕೆಲಸ ಆಗಿದೆ. ಅಂದರೆ ಆರಾಮಾಗಿ ಹೊಡಿಬೋದು, ಅಂದರೆ ಏನಂದರೆ ಕೈ ಕಾಲು ಜಾಸ್ತಿ ನೋವಾಗ್ತದೆ. ಬೇಗ ಹೊಡೆಯೋಕ್ಕಲ್ಲ ನೋಡಿರಿ, ಎಷ್ಟು ಪೇಷನ್ಸ್ ಬೇಕು. ಹೊಡೆದು ಸಾಕಾಯ್ತು ಅವಾಗಲಿಂದ. ಇದಿಷ್ಟಕ್ಕೆ ಒಂದೇ ಕಂಬಿ ಹೊಡೆದಿರೋದು, 4 ಸೈಡನ್ನು. ಅವಾಗಲಿಂದ ಒಂದು 20 ನಿಮಿಷ ಆದರೂ ಆಗೈತೆ ಇದೊಂದು ಹೊಡೆಯೋಕ್ಕೆ. ಅಲ್ಲಿ ಟೀ ತಗೊಂಬಂದವ್ರೆ, ಹೋಗಿ ಇದೊಂದು ಸ್ವಲ್ಪ ಹೊಡೆದು ಟೀ ಕುಡಿದು ತಿರ್ಗಾ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇನ್ನು ಅದೊಂದು ಕಂಬಿ ಇಲ್ಲಿ 2, ಆಮೇಲೆ ಇವೊಂದು ಬೇರೆ ಇಷ್ಟು ಹೊಡಿಬೇಕು. ಇವತ್ತಿದಷ್ಟು ಮುಗಿಸ್ಬೋಣ. ಆ್ಯಂಡ್ ನಾಳೆ ಇನ್ನೂ ಕೆಲ್ಸಗಳವೆ ನಮಗೆ. ಭಾನುವಾರ ಬಂದರೆ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಆಗುತ್ತವೆ. ಹೆಂಗೋ ಕಾಲೇಜು ಸಾಟರ್ಡೆ ಬೇಗ ಬರೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ಬೇಗ ಕೆಲಸ ಮಾಡ್ಕೊಳ್ಬೋದು ನೋಡಿ. ಆಗೋಯ್ತು. ಸಾಕಾದ ಪೇಂಟ್ ಹೊಡಿತೀನಿ ನಾನು, ಎಲ್ಲ ನೀಟಾಗಿ ಕವರ್ ಮಾಡಿದ್ದೀನಿ.